ಬೆಂಬಲ ವ್ಯಕ್ತಪಡಿಸಿ ಬಿಜೆಪಿ ತಿರಂಗ ಯಾತ್ರೆಗೆ ಸಜ್ಜಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ತಿರಂಗ ಯಾತ್ರೆ ಇದು. ಮಂತ್ರಿ ಮಾಲ್ನಿಂದ ಮಲ್ಲೇಶ್ವರಂವರೆಗೆ ತ್ರಿವರ್ಣ ಧ್ವಜವನ್ನ ಹಿಡಿದು ಭಾರತೀಯ ಸೈನಿಕರಿಗೆ ಬೆಂಬಲ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ನಡೆಯುವಂತಹ ಬಿಜೆಪಿ ಕಡೆಯಿಂದ ತಿರಂಗ ಯಾತ್ರೆ ಇದು. ಇವತ್ತು ಬೆಂಗಳೂರಿನಲ್ಲಿ ಈ ಒಂದು ತಿರಂಗ ಯಾತ್ರೆ ನಡೆಯುತ್ತೆ. ಬೆಂಗಳೂರಿನ ಮಂತ್ರಿ ಮಾಲ್ನಿಂದ ಮಲ್ಲೇಶ್ವರಂವರೆಗೆ ತ್ರಿವರ್ಣ ಧ್ವಜವನ್ನ ಹಿಡಿದು ನಡ್ಕೊಂಡು ಹೋಗ್ತಾರೆ ಪಾದಯಾತ್ರೆ. ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನಿತರೆ ನಾಯಕರು ಈ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ನಾಳೆ ನಾಡಿದ್ದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ತಿರಂಗ ಯಾತ್ರೆಯನ್ನು ನಡೆಸಲಾಗುತ್ತೆ. 18ರಿಂದ 23ರವರೆಗೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಯಾತ್ರೆ ಸಾಗುತ್ತೆ. ಸಾವಿರಾರು ಕಾರ್ಯಕರ್ತರ ಮೂಲಕ ಸೈನಿಕರಿಗೆ ಅಭಿನಂದನೆ ಸೂಚಿಸಬೇಕು ಅಂತೇಳಿ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಭಾಜಪಾ ನಾಯಕರು ತಿಳಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾಯಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿರೋದು. ಪಕ್ಷಾತೀತವಾಗಿ ಈ ಒಂದು ತಿರಂಗ ಯಾತ್ರೆಯನ್ನ ಮಾಡಿ ನಮ್ಮ ಸೈನಿಕರಿಗೆ ನಾವು ಬೆಂಬಲ ವ್ಯಕ್ತಪಡಿಸಬೇಕು ಅಂತ ಬೆಂಗಳೂರಿನಲ್ಲಿ ಇವತ್ತು ಈ ಯಾತ್ರೆ ಶುರುವಾಗುತ್ತೆ. ಭಾರತೀಯ ಸೈನಿಕರು ಈಗಾಗಲೇ ಆಪರೇಷನ್ ಸಿಂಧೂರದ ಮೂಲಕ ಒಂದು ಯಶಸ್ಸನ್ನ ಕಂಡಿದ್ದಾರೆ. ಅದರ ಜೊತೆಗೆ ಭಾರತೀಯ ಸೇನೆ ಮೇಲೆ, ವಾಯುನೆಲೆಗಳ ಮೇಲೆ ಅಥವಾ ಜನವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ಆಗಾಗ ಅಟ್ಯಾಕ್ ಮಾಡ್ತಾನೆ ಇದೆ. ಅವರಿಗೆ ಒಂದು ರೀತಿಯಾಗಿ ಹುರಿದುಂಬಿಸುವಂತ ಕೆಲಸವನ್ನ, ಸೈನಿಕರಿಗೆ ನಮ್ಮ ಬೆಂಬಲ ಇದೆ ಅಂತೇಳಿ ತೋರಿಸುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಇನ್ನಿತರೆ ನಾಯಕರು ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಮಂತ್ರಿ ಮಾಲ್ನಿಂದ ಮಲ್ಲೇಶ್ವರಂವರೆಗೂ ಕೂಡ ಈ ತ್ರಿವರ್ಣ ಧ್ವಜವನ್ನ ಹಿಡಿದು ಯಾತ್ರೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ 18ನೇ ತಾರೀಕಿನಿಂದ ಜಿಲ್ಲಾ ಕೇಂದ್ರಗಳಲ್ಲಿ, ಅದರ ನಂತರ ತಾಲೂಕು ಕೇಂದ್ರಗಳಲ್ಲಿ ಹಂತ ಹಂತವಾಗಿ ಈ ಒಂದು ತಿರಂಗ ಯಾತ್ರೆಯನ್ನ ಮುಂದುವರಿಸಬೇಕು ಅಂತ ಬಿಜೆಪಿ ನಾಯಕರು ಈಗಾಗಲೇ ಕರೆ ಕೊಟ್ಟಿದ್ದಾರೆ. ನಾವು ಮಾತ್ರ ಅಲ್ಲ, ನೀವು ಕೂಡ ಭಾಗಿಯಾಗಿ ಪಕ್ಷಾತೀತವಾಗಿ ಬನ್ನಿ ಅಂತ ಬೇರೆ ಪಕ್ಷಗಳಿಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ JDS ಇದರಲ್ಲಿ ಭಾಗಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಬಿಜೆಪಿ JDS ಮೈತ್ರಿ ಆಗಿದ್ರೂ ಕೂಡ ಅನೇಕ ಈ ರೀತಿ ಪ್ರತಿಭಟನೆ, ಹೋರಾಟ ಅಂತ ಬಂದಾಗ JDSನ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ ಇದರಲ್ಲಿ. ಹಾಗಾಗಿ JDSನವರು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೋರಾಟ, ಪ್ರತಿಭಟನೆ ಮಾಡಿ ನೋಡಿದ್ದಾರೆ. ಬಟ್ ಈ ತಿರಂಗ ಯಾತ್ರೆಯಲ್ಲಿ ಅವ್ರು ಭಾಗಿಯಾಗ್ತಾರಾ ಇಲ್ವಾ ಅದನ್ನ ನೋಡಬೇಕಿದೆ. ಬಿಜೆಪಿ, ಕಾಂಗ್ರೆಸ್, JDS ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲರೂ ಬನ್ನಿ ಅಂತ ಪಕ್ಷದ ವಿಪಕ್ಷ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿರೋದು, ಕರೆ ಕೊಟ್ಟಿರೋದು. ಮತ್ತೊಂದು ಕಡೆ ವಿಜಯೇಂದ್ರ ಇರ್ಬೋದು, ಅವರಿಬ್ಬರು ಕೂಡ ಜೋಡೆತ್ತುಗಳ ರೀತಿಯಲ್ಲಿ ಈ ಒಂದು ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಎನ್ನಲಾಗ್ತಾ ಇದೆ. ಇವತ್ತಿನಿಂದ ಶುರುವಾಗುವಂಥ ತಿರಂಗ ಯಾತ್ರೆ ಇದು. ಕಾರಣ ಇಷ್ಟೇ, ಭಾರತೀಯ ಸೈನಿಕರಿಗೆ ಬೆಂಬಲ ವ್ಯಕ್ತಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಯಾತ್ರೆ. ಕೇಂದ್ರದಲ್ಲಿ ಪ್ರಧಾನಿ ಮೋದಿಯವರು